ಇವತ್ತು ಕದರಿಹಳ್ಳಿಯಲ್ಲಿ ನಿಜಕ್ಕೂ ಒಂದು ವಿಶೇಷ ದಿನ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಕೆಂಪೇಗೌಡರು ಎಷ್ಟೋ ಜನ ಇವತ್ತು ಬೆಂಗಳೂರು ಇವತ್ತು ಇಲ್ಲೇ ಅಲ್ಲ, ಪ್ರತಿ ಹಳ್ಳಿಯಲ್ಲೆಲ್ಲ ಎಲ್ಲೋ ಆ ವ್ಯಕ್ತಿ ಅಂತ ಸ್ಥಾಪನೆ ಮಾಡಿದ್ರೆ ಎಷ್ಟೋ ಜನಕ್ಕೆ ಒಂದು ಜೀವನೋಪಾಧಿ ಆ ಕೆಂಪೇಗೌಡರು ಕೊಟ್ಟಿದ್ದಾರೆ. ಮೋಹನ್ ಭಾವ ಅಂತವ್ರಿಗೆ ನಾವು ನಿಜಕ್ಕೂ ಎಷ್ಟು ಕೋಟಿ ಕೊಟ್ಟು ಪುಣ್ಯ ಕೊಟ್ಟರು ಸಾಲದು ಅಂತ ವ್ಯಕ್ತಿಗೆ ಭಗವಂತ ಮತ್ತೆ ಈ ತರ ಎಲ್ಲ ಬಂದಿದ್ದು ಜನಗಳಿಗೆಲ್ಲ ಒಳ್ಳೇದಾಗ್ಲಿ. ಸಮಸ್ತ ಆತ್ಮೀಯರು, ಬಂಧುಗಳು ಆದಂಥ ಯುವಕರು ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು, ವಿಶ್ವಕ್ಕೆ ಮಾದರಿಯಾದಂತಹ ಬೆಂಗಳೂರು ನಗರ ಇವತ್ತು ಎಷ್ಟೋ ಜನ ಗ್ರಾಮೀಣ ಬದುಕನ್ನ ಸಾಗಿಸಲಾರದಂತಹ ಪರಿಸ್ಥಿತಿನಲ್ಲಿ ಬೆಂಗಳೂರು ಎಷ್ಟೋ ಜನ ಬಡವರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಆಶ್ರಯವನ್ನು ಕೊಟ್ಟಂತಹ ಬೆಂಗಳೂರಿನ ಕಟ್ಟಿದಂಥ ಮಹಾನ್ ಪ್ರಭು ನಾಡಪ್ರಭು ಕೆಂಪೇಗೌಡರವರ ಜಯಂತಿಯನ್ನು ನೀವು ಆಚರಿಸ್ತಿರೋದು ತುಂಬಾ ಶ್ಲಾಘನೀಯವಾದಂಥ ವಿಚಾರ. ನಿಮ್ಮೆಲ್ಲರ ಈ ಪ್ರಯತ್ನ ಮತ್ತು ನಿಮ್ಮೆಲ್ಲರ ಒಂದು ಉತ್ಸಾಹ ನೋಡಿದರೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತತೆ. ಇದೇ ಉತ್ಸಾಹ, ಇದೇ ಹೆಮ್ಮೆ ಮುಂದುವರ್ಕೊಂಡು ಹೋಗ್ಲಿ ಅಂತಂದೇಳಿ ನಾನಾದರೂ ಬಯಸ್ತೇನೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಸಮೃದ್ಧವಾಗಿ ನಮ್ಮ ನಾಡಪ್ರಭು ಆಗಿರ್ಬೋದು, ನಮ್ಮ ಯಾವುದೇ ವಿಧವಾದಂತಹ ನಮ್ಮ ಹಿರಿಯವರನ್ನ ಗೌರವಿಸುವಂಥದ್ರ ಮುಖಾಂತರ ನಿಮ್ಮ ಯುವಕರ ಚೈತನ್ಯಕ್ಕೆ ಶಕ್ತಿ ಸಿಗಲಿ ಅಂತಂದೇಳಿ ಸಂದರ್ಭದಲ್ಲಿ ನಾನು ಮನಸ್ಫೂರ್ತಿಯಿಂದ ದೇವರನ್ನ ಬೇಡ್ತಾ ಇದ್ದೇನೆ. ಇಂದು ಕದಿರೆಹಳ್ಳಿ ಯುವಕರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿ ವೈಭವಯುತವಾಗಿ ಆಚರಣೆ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿ ಆಚರಣೆ ಮಾಡಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಹಂಗೆ ನಾವು ಈಗ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಬರಗೂರು ಸರ್ಕಲ್ ಇರ್ತಾಗ ಕೆಂಪೇಗೌಡರ ಸ್ಟ್ಯಾಚ್ಯೂಗೆ ಪೂಜೆ ಮಾಡೋ ಮುಖಾಂತರ ಇಲ್ಲಿಂದ ಶುರು ಮಾಡಿ ಮೆರವಣಿಗೆ ಮುಖಾಂತರ ಕದಿರೆಹಳ್ಳಿಗೆ ಹೋಗಿ ಅಲ್ಲಿಂದ ಕೆಂಪೇಗೌಡರ ಏನು ಈ ಒಂದು ದೇಶದಲ್ಲಿ, ಈ ಒಂದು ರಾಜ್ಯದಲ್ಲಿ ಅವರು ಇಡೀ ರಾಜ್ಯವನ್ನ ಎಲ್ಲ ಜನಾಂಗದವ್ರನ್ನ ಮೇಲೆತ್ತಕ್ಕೆ ಏನೇನ್ ಬೇಕೋ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿ ಬಳೆಪೇಟೆ, ಚಿಕ್ಕಪೇಟೆ ಆ ತರ ಎಲ್ಲ ಒಂದು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿ ಬೆಂಗಳೂರನ್ನ ಕಟ್ಟಿ ಬೆಳೆದಂತ ಒಂದು ಇವತ್ತು ಇಡೀ ವರ್ಲ್ಡ್ ಅಲ್ಲೇ ಬೆಂಗಳೂರು ಈ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ನಾಡನ್ನಾಗಿ ಮಾಡಿದಂತ ಕೆಂಪೇಗೌಡರು ಆಚರಣೆ ಮಾಡೋದಕ್ಕೆ ನಮ್ಗೆಲ್ಲರಿಗೂ, ನಮ್ಮ ಊರಿನ ಯುವಕರು ಎಲ್ರಿಗೂ ಬಹಳ ಸಂತೋಷದಿಂದ ನಾವು ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕೆಂಪೇಗೌಡರು ಆಶೀರ್ವಾದದಿಂದ ನಮ್ಮ ಕದಿರೆಹಳ್ಳಿ ಯುವಕರ ಸಂಘ ಇನ್ನೂ ಹೆಚ್ಚಿನ ರೀತಿ ಬೆಳೀಲಿ, ಮುಂದೆ ಇನ್ನು ಇದೇ ತರ ಹೆಚ್ಚಿನ ರೀತಿಯಲ್ಲಿ ಒಂದು ಆಚರಣೆ ಮಾಡುವಂತ ಅವಕಾಶ ನಿಮ್ಗೆ ದೇವರು ಹೊರಚಿಕೊಳ್ಳಿ ಅಂತ ಹೇಳಿ ನಾನು ಮುಖಂಡರು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.